ಟೊಮೊಟೊ ಸೀಸನ್ನಲ್ಕನ ಜಾಸ್ತಿ ಬಂದಿದೆ. ಇವತ್ತು ಸ್ವಲ್ಪ ಡೌನ್ ಆಗಿದೆ. ಏನು ರೇಟ್ ಡೌನ್ ಆಗಲ್ಲ, ರೇಟ್ ಆತಂಕ ಪಡೋಷ್ಟು ಏನಿಲ್ಲ. ಅದೇ ರೀತಿ ನಮ್ಮ ರೈತರಲ್ಲಿ ಒಂದು ಮನವಿ ಮಾಡ್ಕೊತೀನಿ. ನಮಸ್ಕಾರ. ಇವತ್ತು ಹೋಟೆಲಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದೆ. ಎಲ್ಲರದ್ದು ವೆಹಿಕಲ್ ಜಾಸ್ತಿ, ವ್ಯಾಪಾರ ಜಾಸ್ತಿ. ಏನು ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಟೊಮೊಟೊ ಸೀಸನ್ನಲ್ಕನ ಜಾಸ್ತಿ ಬಂದಿದೆ. ಅಂದರೆ ರೇಟ್ ಕಡಿಮೆ ಅಂತಲ್ಲ, ನಿನ್ನೆ ಮೊನ್ನೆ ಮಳೆ ಬಿದ್ದಿದ್ದರಿಂದ ನಿನ್ನೆ ಇವತ್ತು ಬಂದರಲ್ಲಿ 50% ಬಂದಿತ್ತು. 50 ಸುಮಾರು 1 ಲಕ್ಷ ಬಾಕ್ಸ್ ಬಂದಿದೆ. ಅಂದರೆ ನಿನ್ನೆ 40,000 ಬಾಕ್ಸ್ ಬಂದಿತ್ತು. ಮಳೆ ಬಿದ್ದಿದ್ದರಿಂದ ತೋಟದಲ್ಲಿ ಟೊಮೊಟೊ ಕೀಳೋಕ್ಕಾಗಲ್ಲ, ಅದಕ್ಕೋಸ್ಕರ ಕಡಿಮೆ ಬಂದಿತ್ತು. ಇವತ್ತು ಜಾಸ್ತಿ ಬಂದಿದೆ. ಜಾಸ್ತಿ ಬಂದ್ರೂ ಒಂದು ಮಾರ್ಕೆಟ್ಗೆ, ಯಾವುದೇ ಮಾರ್ಕೆಟ್ ಆದರೆ 2 ಲೋಡ್ ಮಾರುವಂಥ ಮಾರ್ಕೆಟ್ ಇರುತ್ತೆ, 5 ಲೋಡ್ ಮಾರೋ ಮಾರ್ಕೆಟ್ ಇರುತ್ತೆ. ಆ ಮಾರ್ಕೆಟ್ಗೆ 10 ಲೋಡ್ ಹೋದರೆ ಅಲ್ಲಿ ಡೌನೇ. ಇವತ್ತು ಡೌನ್ ಆದರೆ 4 ಮಾರ್ಕೆಟ್ಗಳಲ್ಲಿ ಡೌನ್ ಆಗ್ಬೋದು. ಯಾಕಂದರೆ ಎಲ್ಲ ಮಾರ್ಕೆಟ್ಗೂ ಇದೇ ಥರ ಹೋಗುತ್ತೆ. ಇವತ್ತು ಕೋಲಾರ ಆಗಲಿ, ಮದನಪಲ್ಲಿ ಆಗಲಿ, ಇಲ್ಲಾಗಲಿ, ಶ್ರೀನಿವಾಸಪುರ, ಎಲ್ಲಿ ಚಿಂತಾಮಣಿ ಆಗಲಿ, ಇಲ್ಲಿ ಪಲಮನೇರ ಆಗಲಿ, ಪುಂಗನೂರಲ್ಲೆಲ್ಲ ಇದು ನಮ್ಮ ಸುತ್ತಮುತ್ತಲ ಇದು ಎಲ್ಲ ಕಡೆನೂ ಇದೇ ಥರ ಟೊಮೊಟೊ ಬಂದಿದೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಡೌನ್ ಆಗಿದೆ. ಯಾಕಂದರೆ ಟೊಮೊಟೊ ನಿನ್ನೆಯಲ್ಲಿ ಇನ್ನೂ 60% ಎಕ್ಸ್ಟ್ರಾ ಬಂದಿದೆ. ಇವತ್ತು ಮಳೆ ಇಲ್ಲದೆ ಇತ್ತು ನಿನ್ನೆ, ಅದಕ್ಕೋಸ್ಕರ ಇವತ್ತು ಜಾಸ್ತಿ ಬಂದಿದೆ. ಇವತ್ತು ಸುಮಾರು 100 ರೂಪಾಯಿ ಡೌನ್ ಆಗಿದೆ. 100 ರೂಪಾಯಿ ಡೌನ್ ಆಗಿದೆ. ಏನು ರೇಟ್ ಡೌನ್ ಆಗಲ್ಲ, ರೇಟ್ ಇದೇ ಇರುತ್ತೆ. ಇವತ್ತು ಒಂದು ದಿವಸ ಹಿಂಗಾಯಿತು, ಇವತ್ತು 2-3 ದಿವಸ ಈ ಥರ ಇರುತ್ತೆ. ತಿರ್ಗಿ ಅದೇ ರೇಟು ಮಾಮೂಲಿ 700ರಿಂದ 750, 850, 1000ವರೆಗೂ ಹೋಗುತ್ತೆ. ಇವತ್ತು ಟೊಮೊಟೊ ಜಾಸ್ತಿ ಬಂದಿರೋದ್ರಿಂದ ಇಲ್ಲೇ ಟೊಮೊಟೊ ಜಾಸ್ತಿ ಅಂದ್ರೆ ಮಾರ್ಕೆಟ್ಗೂ ಹಂಗೆ ಹೋಗುತ್ತೆ, ಅಲ್ಲಿ ಡೌನ್ ಆಗುತ್ತೆ. ಅದಕ್ಕೋಸ್ಕರ ಇದೇನು ಆತಂಕ ಪಡೋಷ್ಟು ಏನಿಲ್ಲ. ಟೊಮೊಟೊ ರೇಟ್ ಮಾರ್ಕೆಟು ಇರುತ್ತೆ. ಇವತ್ತು ಮಾತ್ರ ಡೌನ್ ಆಗಿದೆ. ಇವತ್ತು 500ರಿಂದ 900ವರೆಗೂ ಹಾಕಿದ್ದೀವಿ. ಆದರೂ ವ್ಯಾಪಾರಸ್ಥರು ರೇಟ್ ಜಾಸ್ತಿ ಅಂತ ಸ್ವಲ್ಪ ಡೌನ್ ಆಗ್ತಾಯಿದೆ. ಇನ್ನು ಡೌನ್ ಆದ್ರೂ ಒಂದು ಸ್ವಲ್ಪ ಇದಾಗುತ್ತೆ. ಫಸ್ಟಲ್ಲಂತೂ 600-700ರಿಂದ 900ವರೆಗೂ ಹಾಕಿದ್ದೀವಿ. ಸ್ವಲ್ಪ ಇವಾಗ ಹಿಂದೆ ಡೌನ್ ಆಗ್ತಾಯಿದೆ. ಡೌನ್ ಆಗ್ತಾಯಿದೆ ಅಂದರೆ ಮಾಲ್ ಜಾಸ್ತಿ ಇದೆ, ಟೊಮೊಟೊ ಜಾಸ್ತಿ ಇದೆ. ಅದಕ್ಕೋಸ್ಕರ ಸ್ವಲ್ಪ ಡೌನ್ ಆಗಿದೆ. ಇದು ಮಾರ್ಕೆಟ್ ಅಂತ ಡೌನ್ ಆಗಲ್ಲ, 2-3 ದಿವಸ ಈ ಥರ ಇರುತ್ತೆ. ಅದೇ ರೀತಿ ನಮ್ಮ ರೈತರಲ್ಲಿ ಒಂದು ಮನವಿ ಮಾಡ್ಕೊತೀನಿ. ದ್ವಾರೆ ಕಲ್ಲರ್ ಎರಡು ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ. ಅದಕ್ಕೆ 4 ದಿವಸ ಜರ್ನಿ ಹೋಗ್ಬೇಕಂದ್ರೆ ದ್ವಾರೆ ಇರಬೇಕು, ಇಲ್ಲಾಂದರೆ ಸಪ್ರೇಟ್ ಮಾಡಬೇಕು. ಅದನ್ನು ಕಲ್ಲರೇ ಒಂದು ಐಟಮ್ ಮಾಡಬೇಕು, ದ್ವಾರೆ ಒಂದು ಐಟಮ್ ಮಾಡಬೇಕು. ಎರಡೂ ಡಿವೈಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಪ್ರೇಟ್ ಮಾಡ್ಕೊಂಬಂದರೆ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ದ್ವಾರೆನೂ ಮಾಡಬೇಕು, ಕಲ್ಲರನ್ನು ಮಿಕ್ಸ್ ಮಾಡಿಬಿಡ್ತಾಯಿದ್ದಾರೆ. ಅದಕ್ಕೆ ವ್ಯಾಪಾರಸ್ಥರಿಗೆ ಸೆಟ್ ಆಗ್ತಾಯಿಲ್ಲ. ದ್ವಾರೆಯನ್ನು ಮಾಡಿ ಕಲ್ಲರನ್ನು ಮಾಡಿರಿ, 50 ರೂಪಾಯಿ ಹೆಚ್ಚು ಕಮ್ಮಿ ಹೋಗುತ್ತೆ. ಇವತ್ತು ನಮ್ಮ ಮಾರ್ಕೆಟಲ್ಲಿ ದ್ವಾರೆಯನ್ನು ಇದುವರೆಗೂ ನಾವು ಸೇಲ್ಸ್ ಮಾಡಿಲ್ಲ. ಈ ವರ್ಷ ನಾವು ಅಡ್ವರ್ಟೈಸ್ ಮಾಡಿ ಎಲ್ರಿಗೂ ವ್ಯಾಪಾರಸ್ಥರಿಗೆ ಫೋನ್ ಮಾಡಿ ತಿಳಿಸಿ, ನಮ್ಮ ಮಾರ್ಕೆಟಲ್ಲಿ ಕೂಡ ನೀವು ಯಾವುದು ಕ್ವಾಲಿಟಿ ಬೇಗ ಕ್ವಾಲಿಟಿ ತಗೊಂಬಂದು ಕೊಡ್ತೀವಿ. ನಮ್ಗೆ ರೈತರಿಗೆ ಒಳ್ಳೆ ರೇಟ್ ಹಾಕ್ಕೊಡ್ಬೇಕು ಅಂತ ನಾವು ವ್ಯಾಪಾರಸ್ಥರಿಗೆ ಹೇಳಿದಾಗ ಅವ್ರು ಅದೇ ರೀತಿ ನಮ್ಗೆ ದ್ವಾರ ಬೇಕು ಅಂತ ಹೇಳಿದ್ರು. 4 ದಿವಸ 5 ದಿವಸ ಜರ್ನಿ ಆಗಬೇಕಂದ್ರೆ, ಯಾಕಂದರೆ ಗುಜರಾತ್ ಹೋಗಬೇಕು, ಡೆಲ್ಲಿ ಹೋಗಬೇಕು, ಪಂಜಾಬ್ ಹೋಗಬೇಕು, ಎಲ್ಲ ಕಡೆ ಹೋಗ್ಬೇಕಂದ್ರೆ ದ್ವಾರ ಇರಬೇಕು. ದ್ವಾರ ಅಂದರೆ ಒಂದು ಮಿನಿಮಮ್ 4-5 ದಿವಸ ಜರ್ನಿ ಆಗಬೇಕತ್ತೆ. ಇದು ಈ ಥರ ದ್ವಾರ ಇದ್ದರೆ ಇದು ಕ್ವಾಲಿಟಿ ಆಗುತ್ತೆ. 4 ದಿವಸ ಜರ್ನಿ ಆಗುತ್ತೆ. ಅದಕ್ಕೋಸ್ಕರ ನಾವು ಎಲ್ರಿಗೂ ಇದೇ ಥರ ಈ ಕ್ವಾಲಿಟಿ ತೊಗೊಂಬರ್ಬೇಕಂತ ಹೇಳಿದ್ವಿ. ಕಲ್ಲರ್ ಇದ್ದರೆ ಒಂದು 50-60 ರೂಪಾಯಿ ಜಾಸ್ತಿ ಕಡಿಮೆ ಆದ್ರೂ ಸಪ್ರೇಟ್ ಮಾಡ್ಕೋಬೇಕು. ಕ್ವಾಲಿಟಿ ಚೆನ್ನಾಗಿರೋದು ಮಾತ್ರ ದ್ವಾರೆಯನ್ನು ಕೀಳಬೇಕು. ತೋಟ ಆಗೋಗಿರೋದ್ರಲ್ಲಿ ದ್ವಾರ ಕಿಟ್ಟರೆ ಅದು ರೇಟ್ ಹೋಗಲ್ಲ. ಅದಕ್ಕೆ ತಮಿಳ್ನಾಡಿಗೆ ಡಿಮ್ಯಾಂಡ್ ಇರುತ್ತೆ, ತಮಿಳ್ನಾಡಿಗೆ ಹೋಗುತ್ತೆ. ಅದಕ್ಕೋಸ್ಕರ ರೈತರಲ್ಲಿ ಒಂದು ಮನೆ ಮಾಡ್ತೀವಿ, ಇದು ಡಿವೈಡ್ ಮಾಡ್ಕೊಂಡು ಬನ್ನಿ, ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಂದರೆ ಒಳ್ಳೆ ರೇಟ್ ಆಗುತ್ತೆ. ಯಾಕಂದರೆ 900 ಹೋಗಿದೆ ಅಂದರೆ ಕ್ವಾಲಿಟಿ ಇರುತ್ತೆ. ಆ 900 ಹೋಗಿರೋ ರೇಟ್ ಅದು ನೋಡಿ ಐಟಮ್ ಯಾವ ಥರ ಇರುತ್ತೆ ಅದೇ ರೇಟ್ ತರಬೇಕಂತೇಳಿ ನಾನು ರೈತರ ಹತ್ರ ಮನವಿ ಮಾಡ್ತೀನಿ. ಇದು ದ್ವಾರೆ ಅದು ದ್ವಾರೆ. ಅದಕ್ಕಿದಕ್ಕೂ 100 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಕ್ವಾಲಿಟಿ ಡಿವೈಡ್ ಮಾಡಬೇಕು. ಕ್ವಾಲಿಟಿ ಎರಡೂ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಈ ಥರ ಇರುತ್ತೆ. ದ್ವಾರ ಇರುತ್ತೆ, ಕಲರ್ ಇರುತ್ತೆ, ಎರಡು ಇದೆ. ಇದು 3 ದಿವಸ ಜರ್ನಿ, ಇದು 4 ದಿವಸ ಜರ್ನಿ ಆಗುತ್ತೆ.
ರೇಟ್ ಯಾವ್ದು ಜಾಸ್ತಿ ಆಗ್ಬೋದು? ಅದೇ 4 ದಿವಸ ಜರ್ನಿ ಆಗೋದು ರೇಟ್ ಜಾಸ್ತಿ ಆಗುತ್ತೆ ದೋರೆ. ಅಂದರೆ ತೋಟದಲ್ಲೂ ಇನ್ನೂ ಒಂದು 2-3 ಟ್ರಿಪ್ಪು ಜಾಸ್ತಿ ಕೀಳ್ಬೋದು, ಯಾಕಂದರೆ ಕಲರ್ ಆಗೋಷ್ಟು ಚೆಟ್ಟು ಗಿಡ ಸ್ವಲ್ಪ ಇದಾಗುತ್ತೆ, ದ್ವಾರ ಕಿತ್ತಾಗ ಫ್ರೆಶ್ ಆಗಲೇ ಇರುತ್ತೆ. ಅದಕ್ಕೋಸ್ಕರ ಇವಾಗ ಸೀಸನಲ್ಲಿ ಮಾತ್ರ ಈ ಥರ. ಆಮೇಲೆ ಅನ್ಸೀಸನ್ ಬರುತ್ತೆ ತಮಿಳ್ನಾಡಲ್ಲಿ, ಅವಾಗೆಲ್ಲರೂ ಕಲರ್ ಬೇಕಾಗುತ್ತೆ. ಇವಾಗ ಟೊಮೊಟೊ ಜಾಸ್ತಿ ಬರುತ್ತೆ, ಎಲ್ಲ ಸ್ಟೇಟಿಗೂ, ನಮ್ಮ ಭಾರತ ದೇಶದ ಎಲ್ಲ ಸ್ಟೇಟ್ಗಳಿಗೂ ಹೋಗುತ್ತೆ. ಅದಕ್ಕೋಸ್ಕರ ಯಾವ ಕ್ವಾಲಿಟಿ ಅವ್ರಿಗೆ ಏನು ಬೇಕೋ ಆ ಕ್ವಾಲಿಟಿ ಬಂದು ಒಳ್ಳೆ ರೇಟ್ ಹಾಕ್ಕೊಡ್ತಾರೆ. ಒಂದು 4 ದಿವಸ ಜರ್ನಿ ಮಾಡೋಂಥ ಟೊಮೊಟೊ ತೊಗೊಂಬಂದರೆ ಅವ್ರಿಗೆ ಒಳ್ಳೆ ರೇಟ್ ಹಾಕ್ಕೊಡ್ತಾರೆ. ನಾವು ಹೇಳಿದ್ದೀವಿ ನಿಮ್ಗೆ ಯಾವ ಕ್ವಾಲಿಟಿ ಬೇಕಾದ್ರೂ ತಂದು ಕೊಡ್ತೀವಿ, ನಾವು ರೈತರಿಗೆ ಒಳ್ಳೆ ರೇಟ್ ಹಾಕ್ಕೊಡ್ಬೇಕು, ಒಳ್ಳೆ ರೇಟ್ ಯಾವ ಮಾರ್ಕೆಟ್ ಏನಿದೆಯೋ ಅಂಥ ರೇಟ್ ನಮಗೂ ಹಾಕ್ಕೊಡ್ಬೇಕು ಅಂತ ಹೇಳಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ, ಅದಕ್ಕೆ ಬಂದಿದ್ದಾರೆ. ಇವತ್ತು ನೋಡಿ ಬೇಕಾದರೆ ಇನ್ನೂ 10 ವ್ಯಾಪಾರಸ್ಥರು ಎಷ್ಟೋ ಬಂದಿದ್ದಾರೆ. ಟ್ರಾಫಿಕ್ ಕೂಡ ಫುಲ್ ಜಾಮ್ ಆಗಿದೆ, ಅಷ್ಟು ಟೊಮೊಟೊ ಬಂದಿದೆ, ಅಷ್ಟು ವ್ಯಾಪಾರಸ್ಥರು ಬಂದಿದೆ. ಒಂದು 2-3 ದಿವಸದಲ್ಲಿ ಸಿಗೋ ರೇಟ್ ಸ್ಟಡಿ ಆಗುತ್ತೆ. ಅದೇನು ರೇಟ್ ಬಗ್ಗೆ ಏನು ಇದಿಲ್ಲ. ಒಂದು ದಿವಸ ಜಾಸ್ತಿ ಬಂದಾಗ ಒಂದು 50 ರೂಪಾಯಿ 100 ರೂಪಾಯಿ ಹೆಚ್ಚು ಕಮ್ಮಿ ಆಗೋದು ಸಹಜ. ಇವಾಗ ಒಳ್ಳೆ ರೇಟ್ ಹೋಗುತ್ತೆ ಮಾರ್ಕೆಟ್, ರೈತರು ಒಳ್ಳೆ ಒಂದು ನಿಮಗೆ ಮಾರ್ಕೆಟ್ ಸಾಕಾಗ್ತಾ ಇಲ್ಲ, ಜಾಸ್ತಿ ಸಿಕ್ಕಾಪಟ್ಟಿ ಟ್ರಾಫಿಕ್ ಹೆವಿ ಆಗುತ್ತೆ. ಇವಾಗ ಮಾರ್ಕೆಟ್ ಸಾಕಾಗ್ತಾಯಿಲ್ಲ, ಯಾಕಂದರೆ ಮಾರ್ಕೆಟಲ್ಲಿ ನಾವು ಈ ಥರ ಕ್ವಾಲಿಟಿ ಎಲ್ಲ ಡಿವೈಡ್ ಮಾಡಿ ಎಲ್ಲ ವ್ಯಾಪಾರ ಕಟ್ತಾ ಇದ್ದೀವಿ. ಟೊಮೊಟೊ ಬೇರೆ ಕಡೆ ಎಲ್ಲೆಲ್ಲ ಇಲ್ಲಿ ಈ ಕಡೆಯಿಂದ ಕೋಲಾರ್ಗೆ ಹೋಗ್ತಾ ಇತ್ತು, ಚಿಂತಾಮಣಿಗೆ ಇನ್ನೂ ಕಡೆ ಹೋಗ್ತಾ ಇತ್ತು. ಇವಾಗ ಎಲ್ಲಿ ಹೋಗ್ತಾ ಇಲ್ಲ, ಇಲ್ಲೇ ಆ ರೇಟು, ಕೋಲಾರ ರೇಟ್ ಆಗಲಿ ಚಿಂತಾಮಣಿ ರೇಟ್ ಆಗಲಿ ಇಲ್ಲಿ ಕೊಡ್ತಾ ಇದ್ದೀವಿ. ಇನ್ನು ಅದೇ ರೇಟ್ ಇದ್ದಾಗ ಅವ್ರಿಗೆ ಇನ್ನು 15 ರೂಪಾಯಿ ಬಾಡಿಗೆ ಜಾಸ್ತಿ ಆಗುತ್ತೆ, ಖರ್ಚಾಗತ್ತೆ, ಹೋಗೋ ಬರೋದೆಲ್ಲ ಖರ್ಚಾಗುತ್ತೆ. ಅದೆಲ್ಲ ಏನಿಲ್ಲ. ಇವಾಗ ಬೇರೆ ಮಾರ್ಕೆಟ್ ಏನು ರೇಟ್ ಇದೆ ಅದೇ ರೇಟ್ ನಾವು ಹಾಕ್ಕೊಡ್ತೀವಿ ಅಂತ ಹೇಳಿದ್ವಿ. ಇಲ್ಲೇ ರೈತರು ಎಲ್ಲೂ ಇಲ್ಲಿಗೆ ಬರ್ತಾರೆ. ಅದಕ್ಕೋಸ್ಕರ ಇವಾಗ ಟೊಮೊಟೊ ಜಾಸ್ತಿ ಆಗ್ತದೆ, ಇಲ್ಲಿ ಜಾಗ ಸಾಕಾಗ್ತದೆ. ನಾವು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸೆಕ್ರೆಟರಿಗೆಲ್ಲ ಮನವಿ ಮಾಡಿದ್ದೀವಿ. ನಮ್ಗೆ ಇನ್ನೂ ಒಂದು 2-3 ಎಕರೆ ಬೇಕು ಅಂತ ಹೇಳಿದ್ದೀವಿ. ಅವರು ಆದ್ರೆ ಮಾಡಿ ಅದಕ್ಕೆ ನಾವೆಲ್ಲ ರೈತರನ್ನ ಮಾತಾಡಿ ಅವ್ರ ಹತ್ರ ಮಾತಾಡಿ DC-ಗೆ ಒಂದು ಪತ್ರ ಬರೀತೀವಿ, ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆಲ್ಲ ಮೊನ್ನೆ ನಾನು ಮನವಿ ಮಾಡಿದ್ದೀನಿ, ಪತ್ರ ಹೇಳಿದ್ದೀನಿ. ಅದಕ್ಕೆ DC ಅವ್ರಿಗೊಂದು ಪತ್ರ ಬರೆದು ಅವ್ರಿಗೂ ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ.